ನಮಸ್ಕಾರ ರೈತ ಬಾಂಧವರೇ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಬ್ಬಿನಲ್ಲಿ ಮುಖ್ಯವಾದ ಒಂದು ಕೀಡೆ ಅಂದ್ರೆ ಅದು ಬೇರೆ ಹುಳ ಅಥವಾ ಗೊಣ್ಣೆ ಹುಳ. ನಿಮ್ಗೆ ಈಗಾಗಲೇ ಗೊತ್ತಿದೆ. ಅದರ ಬೆಳೆಯ ಹಾನಿಯ ತೀವ್ರತೆ ಎಷ್ಟಿದೆ ಅಂದರೆ 20% ಹಿಡಿದು ನೀರು ಕಡಿಮೆ ಇದ್ದಲ್ಲಿ ಅಥವಾ ಮಳೆ ಸ್ವಲ್ಪ ಲೇಟಾಗಿ ಬಂತು ಅಂದರೆ ಅದು 100% ಅಷ್ಟು ಬೆಳೆಯನ್ನು ಹಾನಿ ಮಾಡುತ್ತೆ. ನಮ್ಮ ಹೊಲದಲ್ಲಿ ಗೊಣ್ಣೆ ಹುಳುಗಳು ಅಥವಾ ಬೇರೆ ಹುಳುಗಳು ಕಂಡ ತಕ್ಷಣವೇ ನಾವು ಅದನ್ನು ಕಂಟ್ರೋಲ್ ಮಾಡದಿದ್ದಲ್ಲಿ ಅದು ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ನಾವು ಇವತ್ತು ನಿಮಗೆ ಒಬ್ಬ ರೈತರನ್ನು ಪರಿಚಯ ಮಾಡ್ತಿದ್ದೀವಿ. ಅವರು ಹೇಗೆ ಅಂದರೆ ತಮ್ಮ ಹೊಲದಲ್ಲಿ ಸಾಕಷ್ಟು ಬೇರು ಹುಳಗಳ ಒಂದು ಹಾವಳಿಯನ್ನು ಅನುಭವಿಸಿ ಅದನ್ನು ತಕ್ಷಣವೇ ಪರಿಣಾಮಕಾರಿಯಾಗಿ ಕಂಟ್ರೋಲ್ಗೆ ತಂದಂಥ ಒಂದು ರೈತರನ್ನು ಇವತ್ತು ಪರಿಚಯಿಸ್ತಿದ್ದೀವಿ. ಸರ್ ನಮಸ್ಕಾರ. ಸರ್ ನಿಮಗೆ ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ರಮೇಶ್ ಸಿದ್ದಪ್ಪ ಕರಿಗಾರ್ತಾರೆ. ಹಾಂ ಸರ್. ಊರು ಬೆಲ್ಲದ ಬಗಡಿ ಸರ್. ಎಷ್ಟು ಎಕರೆ ಇದೆ ಸರ್ ನಿಮ್ದು ಕಬ್ಬು? ನಮ್ಮದು 30 ಗುಂಟೆ ಸರ್. 30 ಗುಂಟೆ ಇದೆ. ಗೊಣ್ಣೆ ಹುಳು ಅಥವಾ ಬೇರು ಹುಳು ಸಮಸ್ಯೆ ನಿಮಗೆ ಕಂಡು ಬಂದಿತ್ತಾ? ಇಲ್ಲಿ ಬಂದಿತ್ತು ಸರ್. ಮುಂಚೆನೂ ಬಂದಿತ್ತು ಅಥವಾ ಈ ವರ್ಷನೂ ಇತ್ತು? ಈ ಮುಂಚೆನೇ ಐತ್ರಿ ಸರ್. ಪೈಲ ಕೊರಾಜಿನ್ ಅಂತ ಬಿಟ್ಟಿದ್ದು ರೀ. ಈ ಸರಿ ನಿಮ್ದು ಇದು ಮಾಡಿದ್ರಿ, ಚಲೋ ಐತ್ರಿ. ನಿಮಗೆ ಹೋಸತಿ ಉಪಯೋಗಿಸ್ತಿದ್ರಿ, ಬೇರೆ ಬೇರೆ ಕೆಮಿಕಲ್ಸ್ ಉಪಯೋಗಿಸ್ತಿದ್ರಿ ಅಥವಾ ಬೇರೆ ಯಾವುದ್ಯಾವುದೋ ಮೆಥಡ್ಗಳನ್ನು ಉಪಯೋಗಿಸಿ ನೀವು ಗೊಣ್ಣೆ ಹುಳುಗಳನ್ನು ತಡೆಗಟ್ಟಕ್ಕೆ ಟ್ರೈ ಮಾಡಿದ್ರಿ. ಈ ವರ್ಷನೂ ನಮ್ಮ ಕ್ರಿಯಾಜಿನ್ ಕಂಪ್ನಿ EPN ಪ್ರಾಡಕ್ಟ್ ಉಪಯೋಗಿಸಿದಿರಿ. ಅವೆರಡಕ್ಕೂ ಹೋಲಿಸ್ಕೊಂಡ್ರೆ ನಿಮ್ಗೆ ಯಾವ ರೀತಿ ವ್ಯತ್ಯಾಸ ಕಾಣುತ್ತೆ? ನಿಮಗೆ ಈ ಚಲೋ ಅನಿಸ್ತದೆ ಸರ್. ಚಲೋ ಅನಿಸ್ತು. ನೀವು ಯಾವ ರೀತಿ ಹಾಕಿದ್ರಿ ಅದನ್ನ? ಇದನ್ನ ನೀರಿನಲ್ಲಿ ಒಂದು ಬ್ಯಾರಲ್ ಅಲ್ರಿ, 3 ಭಾಗ ಮಾಡಿ ಕೇಸಿಂದ ನಮ್ಮ 3 ವಾಲ್ ಅದಾವ್ರಿ. ಅದನ್ನ 3 ಸರಿಯಾಗಿ ಬಿಟ್ಟು ಕೇಸಿಂದ ಇದು ಮಾಡಿದ್ರಿ. ಅಂದ್ರೆ ಡ್ರಿಪ್ಪಲ್ಲಿ ಬಿಟ್ರಿ. ಬಿಟ್ಟು ಎಷ್ಟು ದಿವಸಕ್ಕೆ ನಿಮ್ಗೆ ಅದ್ರದ್ದು ಒಂದು ರಿಸಲ್ಟ್ ನೀವು ಕಂಡ್ಕೊಂಡ್ರಿ? 4 ದಿವಸದಲ್ಲಿ. 4 ದಿವಸ. ಯಾವ ರೀತಿ ನಿಮ್ಗೆ ಹುಳನೇನಾದ್ರು ತೆಗೆದು ನೋಡಿದ್ರ? ಹುಳುಗಳು ಪ್ಲಸ್ ಇದ್ದಿದೆ. ಆಮೇಲೆ ತಾವು ಹೊಡೆದ ಕೇಸಿಂದ ಈ ಫೋಟೋ ಬಿಟ್ಟೇನ್ರಲ್ಲ, ಆ ಟೈಪ್ ನಿಮ್ಗೆಲ್ಲ ಇದಾಗಿದೆ. ಒಂಥರ ಕಪ್ಪಾಗಿ ರೋಗ ಬಂದು ಸಾಯ್ತಿರಂತ ಹುಳುಗಳು ನಿಮ್ ಹೊಲದಲ್ಲಿ ಕಂಡ್ರಿ? ಅದು ಎಷ್ಟು ಒಂದು 3-4 ದಿವಸದಲ್ಲೇ ಕಂಡ್ರು ಅಥವಾ ತುಂಬಾ ದಿವಸ ಆಯ್ತು? ಇಲ್ಲ, 3-4 ದಿವಸ ಕಂಡ್ರಿ. ನೀವು ಈಗ ಹೇಳಿದ್ರಿ ಈಗಾಗ್ಲೇ ಹೋದ ವರ್ಷ ಎಲ್ಲ ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ಉಪಯೋಗಿಸಿದ್ರಿ ಅಂತ. ಅವಕ್ಕೆ ಹೋಲಿಸಿದ್ರಂತೂ ನಿಮ್ಗೆ ತುಂಬಾ ರಿಸಲ್ಟ್ ಚಲೋ ಐತ್ರಿ ಸರ್. ರಿಸಲ್ಟ್ ಚೆನ್ನಾಗಿದೆ. ಅವರ ಮುಂದಿನ ರೈತರ ಯೂಸ್ ಮಾಡಬಹುದ್ರಿ. ಯಾರು ಬಿ ಇದನ್ನ ರೈತರಿಗೂ ನೀವು ರೆಕಮೆಂಡ್ ಮಾಡ್ತೀರಿ? ಚಲೋ ಐತ್ರಿ. ಮುಂದೆ ಅವ್ರು ಇದು ನಿಮಗೆ ಯಾರು ಹೇಳಿದ್ರಿ ಇದನ್ನ ಹಾಕ್ಬೇಕು ಅಂತ? ನಿಮಗೆ ಹೇಳಿದ್ದಾರೆ ಇದು? ಅವ್ರು ನಮ್ಮ ಸುಧೀರಣ್ಣ ಕತ್ತಿ ಅವ್ರಿ. ಸುಧೀರಣ್ಣ ಕತ್ತಿ ಅವ್ರ ಅಂದ್ರೆ ಅವರು 100 ಟನ್ ತೆಗೆದಂತ ಪ್ರಗತಿಪರ ರೈತರು. ಅವ್ರು ಹೇಳಿದ್ದ? ಅವ್ರು ಹೇಳಿದ್ರು ಸರ್. ಅವ್ರು ಹೇಳಿದ್ಮೇಲೆ ತಂದು ಈ ಸತಿನ ಫಸ್ಟ್ ಉಪಯೋಗಿಸಿ ರಿಸಲ್ಟ್ ಅಂತ ಕಂಡ್ಕೊಂಡಿರಿ? ಚಲೋ ಐತ್ರಿ ಸರ್. ಬೆಸ್ಟ್ ಐತ್ರಿ. ಯಾವ ಮುಂದಿನ ರೈತರು ಯಾರು ಒಟ್ಟು ಯೂಸ್ ಮಾಡಿ ನೋಡ್ಬೋದ್ರಿ. ನೋಡ್ಬೋದು, ರೈತರಿಗೆ ನಾವು ಧೈರ್ಯವಾಗಿ ಹೇಳ್ಬೋದು. ಹೇಳ್ಬೋದು ಸರ್, ಹೇಳ್ಬೋದು. ಬೆಸ್ಟ್ ಐತ್ರಿ. ನೋಡಿದ್ರಲ್ಲ ರೈತ ಬಂದವರೇ, ಕ್ರಿಯಾಜಿನ್ ಕಂಪನಿಯ EPN ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ಕೇವಲ 4 ದಿನದಲ್ಲಿ ಬೇರು ಹುಳುಗಳನ್ನ ನಿರ್ವಹಣೆ ಮಾಡಿರುವಂಥ ರೈತರು ನಮ್ಮ ಮುಂದಿದ್ದಾರೆ. ಅವರು ಬೇರೆ ರೈತರುಗಳಿಗೂ ಕೂಡ ರೆಕಮೆಂಡ್ ಮಾಡ್ತಿದ್ದಾರೆ. ಇದು ಪೌಡ್ರ್ ಫಾರ್ಮಲ್ಲಿ ಬರುತ್ತೆ. ಇದನ್ನು ನೀವು ಡ್ರಿಪ್ಪಲ್ಲಿ ಕೂಡ ಕೊಡ್ಬೋದು ಅಥವಾ ಪಂಪ್ನಲ್ಲಿ ಡ್ರೆಂಚಿಂಗ್ ಕೂಡ ಮಾಡ್ಬೋದು. ಅಥವಾ ನೀವು ಡ್ರಿಪ್ ಇಲ್ಲ ಅಥವಾ ಡ್ರೆಂಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಳ್ಳೆ ಕೊಟ್ಟಿಗೆ ಗೊಬ್ಬರದಲ್ಲಿ ನೀವು ಮಿಕ್ಸ್ ಮಾಡಿ ಎಲ್ಲಿ ಹಾನಿ ಇದೆ ಅಲ್ಲಿ ನೀವು 1 ಎಕರೆಗೆ 1 kg ಇಂದ 2 kg ಅಷ್ಟು ನೀವು ಈ EPN ಅನ್ನು ಉಪಯೋಗಿಸ್ಬೋದು. ಧನ್ಯವಾದಗಳು ಸರ್. ನಮಸ್ಕಾರ ಸರ್.